ರಾಜ್ಯ ರಾಜಕಾರಣ ನೋಡಿದ್ರೆ ಸಮಥಿಂಗ್ ಈಸ್ ಹ್ಯಾಪನಿಂಗ್ ಅನಿಸ್ತಾ ಇದೆ. ಕಾಂಗ್ರೆಸ್ನಲ್ಲಿ ಸಿಎಂ ಚೇಂಜ್ ಡಿಸ್ಕಷನ್ ಜೋರಾಗಿದ್ರೆ ಆಪೋಸಿಷನ್ ಪಾರ್ಟಿಗಳಲ್ಲಿ ನಾಯಕತ್ವದ ಚಿಂತೆ. ಈಗ ಚರ್ಚೆ ಆಗ್ತಾ ಇರೋದು ಕುಮಾರಸ್ವಾಮಿ ಅವರು ರಾಜ್ಯ ರಾಜಕೀಯಕ್ಕೆ ಬರ್ತಾರಾ ಅನ್ನೋ ವಿಷಯ. ಅದಕ್ಕೆ ಕಾರಣ ಆಗಿರೋದು ಒಂದು ವೈರಲ್ ವಿಡಿಯೋ. ಟಾಕ್ಸಿಕ್ ಸಿನಿಮಾದ ಟೀಸರ್ ಬೇಸ್ ಆಗಿಟ್ಕೊಂಡು ಅದನ್ನೇ AI ಮೂಲಕ ರೀಕ್ರಿಯೇಟ್ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಅನ್ನೋದು ಸದ್ಯಕ್ಕೆ ಸಸ್ಪೆನ್ಸ್. ಆ ಸಸ್ಪೆನ್ಸ್ ಇಂದಿನ ಉತ್ತರದ ಹುಡುಕಾಟವೇ ಇವತ್ತಿನ ಗ್ಯಾರಂಟಿ ಸ್ಪೆಷಲ್. HDK ಈಸ್ ಬ್ಯಾಕ್. ನಾನು ಪ್ರಭುದೇವ್. ರಾಜ್ಯದಲ್ಲಿ ಜೆಡಿಎಸ್ಗೆ ಜೋಡಿಯಾಗಿರೋದು ಬಿಜೆಪಿ. ಸೀಟು ಹಂಚಿಕೆ ವಿಷಯ ಬಂದ್ರೆ ಜೆಡಿಎಸ್ 2ನೇ ಸ್ಥಾನದಲ್ಲೇ ನಿಲ್ಲಬೇಕು. ಅದು ರಿಯಾಲಿಟಿ. ಆ ರಿಯಾಲಿಟಿ ಗೊತ್ತಿದ್ರೂ ಕುಮಾರಸ್ವಾಮಿ ರಾಜ್ಯ ರಾಜಕೀಯಕ್ಕೆ ಬರ್ತಾರೆ ಅಂದ್ರೆ ಅವರ ಟಾರ್ಗೆಟ್ ಏನು, ಡೆಸ್ಟಿನೇಷನ್ ಏನು? ಸ್ಟೇಟ್ ಪಾಲಿಟಿಕ್ಸ್ನಲ್ಲಿ ಕುಮಾರಸ್ವಾಮಿ ಅವರನ್ನ ಆಚೆ ಇಟ್ಕೊಂಡು ಚರ್ಚೆ ಮಾಡೋಕೆ, ತಂತ್ರ ಮಾಡೋಕೆ ಸಾಧ್ಯ ಇಲ್ಲ. ಆದರೆ MLA ಪೋಸ್ಟ್ ಬಿಟ್ಟು ಸೆಂಟ್ರಲ್ ಮಿನಿಸ್ಟರ್ ಆಗಿರೋ ಕುಮಾರಸ್ವಾಮಿ ಆ ಹುದ್ದೆಯನ್ನ ಬಿಟ್ಟು ರಾಜ್ಯಕ್ಕೆ ರಿಟರ್ನ್ ಆಗ್ತಾರಾ? ರಾಜ್ಯ ರಾಜಕೀಯದ ದಿಕ್ಕು ಇದ್ದಕ್ಕಿದ್ದಂತೆ ಚೇಂಜ್ ಆಗೋ ಸೂಚನೆ ಕಾಣ್ತಾ ಇದೆ. ಅದಕ್ಕೆ ಕಾರಣವಾಗಿರೋದು ಒಂದು ವೈರಲ್ ವಿಡಿಯೋ. Wait. He wasn't supposed to be here. Daddy is home. ವಿಡಿಯೋ ಸಖತ್ತಾಗಿದೆ ಅಲ್ವಾ? ಈಗ ಈ ಒಂದು ವಿಡಿಯೋ ಭರ್ಜರಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ವಿಡಿಯೋದಲ್ಲಿರೋದು ಪಕ್ಕಾ ಪಾಲಿಟಿಕ್ಸ್. ಅದು ಕೇವಲ ಆ ವಿಡಿಯೋದಲ್ಲಿರೋ ಆರೋಪ. ಈ ವಿಡಿಯೋದಲ್ಲಿ DK ಶಿವಕುಮಾರ್ ಅವರ AI ಕ್ಯಾರೆಕ್ಟರ್ ಆತ ರಾಜ್ಯ ರಾಜಕೀಯಕ್ಕೆ ರಿಟರ್ನ್ ಆಗೋ ಚಾನ್ಸ್ ಇದೆಯಾ ಅಂತ DK ಶಿವಕುಮಾರ್ ಅವರನ್ನ ಕೇಳುತ್ತೆ. ನನಗೆ ಹಾಗೇನು ಅನಿಸ್ತಾ ಇಲ್ಲ ಎನ್ನುತ್ತೆ DK ಶಿವಕುಮಾರ್ ಕ್ಯಾರೆಕ್ಟರ್. ಆಗ ಎಂಟ್ರಿ ಕೊಡೋದು ಕುಮಾರಸ್ವಾಮಿ ಅವರ ಕಾರು. ಆಗ ಒಂದು ಬ್ಲಾಸ್ಟ್ ಆಗುತ್ತೆ. DK ಶಿವಕುಮಾರ್ ಅವರ AI ಕ್ಯಾರೆಕ್ಟರ್ ಆತ ಇಲ್ಲಿಗೆ ಬಂದಿರಬೇಕು ಎಂದು ಭಯದಿಂದ ಹೇಳುತ್ತೆ. ಆಗ ಕುಮಾರಸ್ವಾಮಿ ಅವರ AI ಕ್ಯಾರೆಕ್ಟರ್ ಎಂಟ್ರಿ ಕೊಡುತ್ತೆ. ಡ್ಯಾಡಿ ಈಸ್ ಹೋಮ್ ಅಂತ ಹೇಳುತ್ತೆ. We want to loot this state peacefully. Do you think he'll return to state politics? I don't think so. Wait. He wasn't supposed to be here. Daddy is home. ಇಷ್ಟೇ. ಟಾಕ್ಸಿಕ್ ಟೀಸರ್ ಹಾಗೆ 2 ನಿಮಿಷ ಏನೂ ಇಲ್ಲ. ಆ ಟೀಸರ್ನಲ್ಲಿದ್ದ ಆ ವಿಡಿಯೋನ ಇಲ್ಲಿ ಹಾಕಿಲ್ಲ. ಈ ವಿಡಿಯೋ ಇರೋದು ಜಸ್ಟ್ 51 ಸೆಕೆಂಡ್ಸ್. ಆದರೆ ವಿಡಿಯೋ ಏನ್ ಮಾಡಬೇಕು ಅಷ್ಟನ್ನು ಮಾಡಿಬಿಟ್ಟಿದೆ. ಕಾಯುವಿಕೆ ಅಂತ್ಯವಾಗೋದು 2028ಕ್ಕೆ ಅನ್ನೋದು ಈ ಟೀಸರ್ನ ಎಂಡ್ ಲೈನ್. ಕುಮಾರಸ್ವಾಮಿ ರಾಜ್ಯಕ್ಕೆ ಬರ್ತಾರಾ? ವೀಕ್ಷಕರೇ, ನಿಮಗೆ ಗೊತ್ತಿದೆ, ಕುಮಾರಸ್ವಾಮಿ ಈಗ ಶಾಸಕ ಅಲ್ಲ, ಸಂಸದ. 2023ರಲ್ಲಿ ನಡೆದ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಬಿಜೆಪಿ ಜೆಡಿಎಸ್ 2 ಹೀನಾಯವಾಗಿ ಸೋತಿದ್ದವೇನೋ ನಿಜ. ಹಾಗಂತ ಕುಮಾರಸ್ವಾಮಿ ಪರ್ಸ್ನಲ್ಲಿ ಸೋತಿರಲಿಲ್ಲ. ಚನ್ನಪಟ್ಟಣದ ಶಾಸಕರಾಗಿ ಗೆದ್ದಿದ್ರು. 2024ರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಆದಾಗ MP ಎಲೆಕ್ಷನ್ನಿಗೆ ನಿಂತರು. ಆಗ ಕುಮಾರಸ್ವಾಮಿ ಒಂಟಿಯಾಗಿರಲಿಲ್ಲ. ಎರಡು 2023ರ ಶತ್ರುಗಳೇ 2024ರಲ್ಲಿ ಮಿತ್ರರಾಗಿದ್ರು. ಹೌದು, 2023ರಲ್ಲಿ ಕುಮಾರಸ್ವಾಮಿ ಏಕಾಂಗಿಯಾಗಿ ಜೆಡಿಎಸ್ ಪಕ್ಷವನ್ನ ಮುನ್ನಡೆಸಿದ್ರು.
ಕಾಂಗ್ರೆಸ್ಸೂ ಮಿತ್ರನಲ್ಲ, ಬಿಜೆಪಿಯೂ ಮಿತ್ರನಲ್ಲ. ಆದರೆ 2024ರ ಹೊತ್ತಿಗೆ ಟೇಬಲ್ ಬದಲಾಗಿತ್ತು. ಯಾವ ಪಕ್ಷವನ್ನು ಸೋಲಿಸೋಕೆ ಮೋದಿ, ಅಮಿತ್ ಶಾ, ಯಡಿಯೂರಪ್ಪ, ವಿಜಯೇಂದ್ರ ಮೊದಲಾದವರೆಲ್ಲ ಹಠ ತೊಟ್ಟಿದ್ರೋ ಅವರೇ ಕುಮಾರಸ್ವಾಮಿಯನ್ನ ಎಂಪಿಯಾಗಿ ಗೆಲ್ಲಿಸೋಕೆ ಹೋರಾಟ ಮಾಡಿದ್ರು. ಕುಮಾರಸ್ವಾಮಿ ಗೆದ್ದಿದ್ದು ಅಂತಿಂಥ ಗೆಲುವಲ್ಲ, ದಿಗ್ವಿಜಯ ಎನ್ನುವಂತ ಗೆಲುವು. ಕೇವಲ 1 ವರ್ಷದ ಹಿಂದೆ ಜೆಡಿಎಸ್ಗೆ ಇಡೀ ಮಂಡ್ಯದಲ್ಲಿ ಒಂದೇ ಒಂದು ಶಾಸಕ ಸ್ಥಾನ ಕೊಟ್ಟಿದ್ದ ಅದೇ ಮಂಡ್ಯದ ಅದೇ ಜನ ಕುಮಾರಸ್ವಾಮಿಯವರನ್ನ ಭರ್ಜರಿಯಾಗಿ ಗೆಲ್ಲಿಸಿದ್ರು. ಲೋಕಸಭಾ ಸದಸ್ಯರಾಗಿ ಕನ್ನಡದಲ್ಲೇ ಪ್ರಮಾಣ ವಚನ. ಹರದನಹಳ್ಳಿ ದೇವೇಗೌಡ ಕುಮಾರಸ್ವಾಮಿ ಎಂಬ ಹೆಸರಿನವನಾದ ನಾನು ಲೋಕಸಭೆಯ ಸದಸ್ಯನಾಗಿ ಚುನಾಯಿತನಾದವನಾಗಿ ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನಕ್ಕೆ ಸತ್ಯ, ಶ್ರದ್ಧೆಯನ್ನು ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಇದು 2024ರ ವಿಡಿಯೋ. ಲೋಕಸಭೆಯಲ್ಲಿ ಸಂಸದರಾಗಿ ಕನ್ನಡದಲ್ಲೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಎಚ್ಡಿಕೆ. ಕೇಂದ್ರ ಸಚಿವರಾಗಿ ಮೋದಿ ಕ್ಯಾಬಿನೆಟ್ಗೆ. ಐ ಹರದನಹಳ್ಳಿ ದೇವೇಗೌಡ ಕುಮಾರಸ್ವಾಮಿ do swear in the name of God that I will bear true faith and allegiance to the Constitution of India as by law established, that I will uphold the sovereignty and integrity of India, that I will faithfully and conscientiously discharge my duties as a minister for the Union, and that I will do right to all manner of people in accordance. ಅಷ್ಟೇ ಅಲ್ಲ, ಕೇಂದ್ರ ಸಚಿವರಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ಸಂಪುಟದಲ್ಲಿ ಸಚಿವರಾಗಿಯೂ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದ ಕುಮಾರಸ್ವಾಮಿ ಈಗಲೂ ಕೇಂದ್ರದಲ್ಲಿ ಸಚಿವರೇ. ಅವರೀಗ ಭಾರೀ ಕೈಗಾರಿಕೆಗಳ ಸಚಿವ ಮತ್ತು ಸ್ಟೀಲ್ ಮಿನಿಸ್ಟರ್. ದೇಶದ ಕಬ್ಬಿಣ ಮತ್ತು ಉಕ್ಕು ಉದ್ಯಮ, ಎಲೆಕ್ಟ್ರಾನಿಕ್ ಸೇರಿದಂತೆ ಭಾರೀ ಕೈಗಾರಿಕೆಗಳೆಲ್ಲ ನಡೆಯುವುದು ಈಗ ಕುಮಾರಸ್ವಾಮಿ ಅಧೀನದಲ್ಲಿ. ಹೀಗಿರುವಾಗ ಇದ್ದಕ್ಕಿದ್ದಂತೆ ರಾಜ್ಯಕ್ಕೆ ರಿಟರ್ನ್ ಆಗ್ತಾರೆ ಅನ್ನೋ ಚರ್ಚೆ ಹುಟ್ಟುಕೊಂಡಿದೆ. Daddy is home. ಕುಮಾರಣ್ಣ ರಿಟರ್ನ್, ಕಾಂಗ್ರೆಸ್ ನಾಯಕರು ಶಾಕ್ ಆದ್ರ? ರಾಜ್ಯ ಕಾಂಗ್ರೆಸ್ ನಾಯಕರ ಶಾಕ್ ಕಥೆ ಆಮೇಲೆ ಡೀಟೇಲ್ ಆಗಿ ನೋಡೋಣ. ಅಂಥದ್ದೊಂದು ಟೀಸರ್ ಹೊರಬಿದ್ದ ದಿನವೇ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಮತ್ತು ರಾಜ್ಯ ಜೆಡಿಎಸ್ ಅಧ್ಯಕ್ಷ ಕುಮಾರಸ್ವಾಮಿ ಇಬ್ಬರೂ ಜಂಟಿ ಸುದ್ದಿಗೋಷ್ಠಿ ಮಾಡಿದ್ದು ವಿಶೇಷ. ಆದರೆ 1 ಗಂಟೆಗೂ ಹೆಚ್ಚು ಕಾಲ ನಡೆದ ಸುದ್ದಿಗೋಷ್ಠಿಯಲ್ಲಿ ಜೊತೆಯಲ್ಲೇ ಇದ್ದ ಕುಮಾರಸ್ವಾಮಿ, ವಿಜಯೇಂದ್ರ, ಅಶೋಕ್, ನಿಖಿಲ್ ಸೇರಿದಂತೆ ಯಾರೊಬ್ಬರೂ ಈ ಪ್ರಶ್ನೆಯನ್ನೇ ಫೇಸ್ ಮಾಡಲಿಲ್ಲ. ಮನ್ರೇಗಾ ಕಾಯ್ದೆಯ ಸ್ವರೂಪ ಬದಲಿಸಿ ಜಿ ಆಗಿ ರೂಪಿಸಿದ್ದರ ಕುರಿತು ಅಷ್ಟೇ ಮಾತನಾಡಿದ್ರು. ವಿಷಯ ಡೈವರ್ಟ್ ಆಗುವುದು ಬೇಡ ಎಂದ್ರು. ಆದರೆ ಅಷ್ಟೂ ಸುದ್ದಿಗೋಷ್ಠಿಯಲ್ಲಿ ಕುಮಾರಸ್ವಾಮಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ವಿರುದ್ಧ ಅಂತೂ ಮಾತನಾಡಿದ್ರು. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ ಬೇಸ್ ನಲ್ಲಿ ಇದ್ದಾರೆ. ಲೀಸ್ ಬೇಸ್ಡ್ ಮುಖ್ಯಮಂತ್ರಿ ಅವರು, ನನ್ನ ಅಭಿಪ್ರಾಯದಲ್ಲಿ. ಅದು ಬೇರೆ ಒಂದು ಭಾಗ ಇರಲಿ. ಏನು ದೇವರಾಜ ಅರಸು ದಾಖಲೆ ಅವರು ಸೆಡ್ ಹೊಡೆದಿದ್ರು, ಕಂಟಿನ್ಯೂಸ್ ಆಗಿದ್ರು 7 ವರ್ಷ. ಇಂದಿರಾ ಗಾಂಧಿ ವಿರುದ್ಧ ಸೆಡ್ ಹೊಡೆದು ನಿಂತರು. ಇವರು ಕೇಂದ್ರ ಸರ್ಕಾರದ ಹೈಕಮಾಂಡ್ ಇದೆಯಲ್ಲ, ರಾಹುಲ್ ಗಾಂಧಿ, ಅವ್ರಿಗೆ ಕಾಯ್ತವ್ರು, ನೀವು ಯಾವತ್ತು ನಾನು ಹೋಗ್ತೀನಿ, ಯಾವಾಗ ನಾನು ಹೋಗ್ತೀನಿ ಅಂತ. ನೋ ಪಾಲಿಟಿಕ್ಸ್ ಇವತ್ತು ಎನ್ನುತ್ತಲೇ ಹೇಳಬೇಕಾದ್ದನ್ನ ಹೇಳಿದ ಕುಮಾರಸ್ವಾಮಿ, ವಿಜಯೇಂದ್ರ ಇಬ್ರು ಕುಮಾರಸ್ವಾಮಿ ರಾಜ್ಯ ರಾಜಕೀಯಕ್ಕೆ ಬರ್ತಾರಾ ಎಂಬ ಪ್ರಶ್ನೆಗೆ ಉತ್ತರವನ್ನೇ ಕೊಡಲಿಲ್ಲ. ಸರ್, ಥ್ಯಾಂಕ್ ಯು, ಧನ್ಯವಾದ. ನೋ ಪಾಲಿಟಿಕ್ಸ್ ಇವತ್ತು. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಪ್ರೆಸ್ ಮೀಟ್ ಕರೆದ್ರು.
ಎಲ್ಲ ದಯವಿಟ್ಟು ಮಾಧ್ಯಮದ ಸ್ನೇಹಿತರು ಭೋಜನವನ್ನ ಸ್ವೀಕಾರ ಮಾಡಬೇಕು, ಊಟ ಮಾಡ್ಕೊಂಡು ಹೊರಡ್ಬೇಕು. ವಿಡಿಯೋ ವೈರಲ್ ಆಗ್ತಿದೆಯಲ್ಲ ಸರ್, ಏನ್ ಹೇಳ್ತೀರಿ ಅಂದ್ರೆ ಕುಮಾರಸ್ವಾಮಿ ನೋ ಪಾಲಿಟಿಕ್ಸ್ ಅಂತಿದ್ರೆ ವಿಜಯೇಂದ್ರ ಮೈಕ್ ಕೈಗೆ ತಗೊಂಡು ಎಲ್ರೂ ಊಟ ಮಾಡ್ಕೊಂಡು ಹೋಗಿ ಪ್ಲೀಸ್ ಅಂತ ಹೇಳಿ ಸುದ್ದಿಗೋಷ್ಠಿಯನ್ನೇ ಮುಗಿಸಿಬಿಟ್ರು. ಎಲ್ಲರಿಗೂ ಮುಂದಿನ ವಾರ ಪ್ರೆಸ್ ಮೀಟ್ ಕರೆದಿದ್ರು. ಡೌಟ್ ಎಲ್ಲ ದಯವಿಟ್ಟು ಮಾಧ್ಯಮದ ಸ್ನೇಹಿತರು ಭೋಜನವನ್ನ ಸ್ವೀಕಾರ ಮಾಡಬೇಕು, ಊಟ ಮಾಡ್ಕೊಂಡು ಹೊರಡ್ಬೇಕು. ಮೌನಂ ಸಮ್ಮತಿ ಲಕ್ಷಣಂ ಮೌನಂ ವಿರೋಧಂ. ಮೌನ ಸಮ್ಮತಿ ಲಕ್ಷಣವೋ ವಿರೋಧದ ಲಕ್ಷಣವೋ ಅಸಮ್ಮತಿಯೋ ಅರ್ಥವೇ ಆಗ್ಲಿಲ್ಲ. ಹಾಗಂತ ಪತ್ರಕರ್ತರು ಸುಮ್ಮನೆ ಬಿಡ್ಲಿಲ್ಲ. ಎಷ್ಟು ಕೇಳಿದ್ರೂ ನಗುನಗುತ್ತಲೇ ಎಲ್ಲರೂ ಹೊರಟೇ ಬಿಟ್ರು. ವೀಕ್ಷಕರೇ, ಒಂದು ವೈರಲ್ ವಿಡಿಯೋ ಏನೇನು ಮಾಡಬಹುದೋ ಅಷ್ಟನ್ನೂ ಮಾಡಿಯಾಗಿದೆ. ಪ್ರಶ್ನೆಯನ್ನಂತೂ ಹುಟ್ಟು ಹಾಕಿದೆ. ಹಾಗಾದ್ರೆ ಮುಂದೇನು? ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ತಾರಾ ಕುಮಾರಸ್ವಾಮಿ? ರಾಷ್ಟ್ರ ರಾಜಕಾರಣ ಬಿಟ್ಟು ರಾಜ್ಯಕ್ಕೆ ಬರ್ತಾರಾ? 2028ಕ್ಕೆ ಮತ್ತೆ ಅಸೆಂಬ್ಲಿ ಎಲೆಕ್ಷನ್ಗೆ ನಿಲ್ತಾರಾ HDK? ಕುಮಾರಸ್ವಾಮಿ ಯಾವ ಕ್ಷೇತ್ರದಿಂದ ನಿಲ್ತಾರೆ? ರಾಮನಗರನ, ಚನ್ನಪಟ್ಟಣವ, ಮಂಡ್ಯನ? ಇಂತಹ 10 ಹಲವು ಪ್ರಶ್ನೆ. ಅದಕ್ಕೆ ಕಾರಣಗಳ ನಡುವೆಯೇ ಇನ್ನೂ ಒಂದು ಪ್ರಶ್ನೆ ಇದೆ. ಕೇಂದ್ರ ಸಚಿವರಾಗಿರೋ ಕುಮಾರಸ್ವಾಮಿ, 2 ಬಾರಿ ಮಾಜಿ ಸಿಎಂ ಆಗಿರೋ ಕುಮಾರಸ್ವಾಮಿ ರಾಜ್ಯಕ್ಕೆ ರಿಟರ್ನ್ ಆದ್ರೆ ಏನಾಗ್ತಾರೆ ಅನ್ನೋ ಕುತೂಹಲ ಅದು. ಎರಡು ಬಾರಿ ಮಾಜಿ ಸಿಎಂ, 1 ಬಾರಿ ಸಮುದಾಯದ ಬೃಹತ್ ಬೆಂಬಲ ಇರೋ ನಾಯಕರೊಬ್ರು ಕೇಂದ್ರದಿಂದ ರಾಜ್ಯ ರಾಜಕಾರಣಕ್ಕೆ ಶಿಫ್ಟ್ ಆಗ್ತಾರೆ ಅಂದ್ರೆ ನ್ಯಾಚುರಲಿ ಕುತೂಹಲ ಮೂಡುತ್ತೆ. ಹಾಗೆ ಒಂದಿಷ್ಟು ನಿರೀಕ್ಷೆ, ಲೆಕ್ಕಾಚಾರಗಳು ಶುರುವಾಗುತ್ತೆ. ಕುಮಾರಸ್ವಾಮಿ ರಾಜ್ಯ ರಾಜಕೀಯಕ್ಕೆ ಬಂದ್ರೆ ಏನಾಗತ್ತೆ? ಆ ಪ್ರಶ್ನೆಯನ್ನ ರಾಜಕೀಯ ಗೊತ್ತಿರೋರು ಮೊದಲು ಕೇಳೋದೇ DK ಬ್ರದರ್ಸ್ನ. ಒಳಗೊಳಗೆ ನಡೆಯೋ ಲೆಕ್ಕಾಚಾರಗಳು 1000 ಇರಲಿ, ಬಹಿರಂಗವಾಗಿ ಅವರು ಹೇಳೋದು ಒಂದೇ, ಬರ್ಲಿ ಬಿಡಿ ಅಂತ. ಆದ್ರೆ DK ಸುರೇಶ್ ಹೇಳಿರೋ ಮಾತೇ ಬೇರೆ. ಅವರು ಕೇಳಿರೋದು ಒಂದೇ ಪ್ರಶ್ನೆ, ಹೂ ಈಸ್ ಡ್ಯಾಡಿ? ರಾಜ್ಯಕ್ಕೆ ಕೇಂದ್ರ ಸಚಿವ ಸ್ಥಾನ ಬಿಟ್ಟು ಲೋಕಸಭೆ ಸದಸ್ಯತ್ವವನ್ನು ತ್ಯಾಗ ಮಾಡಿ ಕುಮಾರಸ್ವಾಮಿ ರಾಜ್ಯಕ್ಕೆ ಬರ್ತಿದ್ದಾರೆ ಅಂದ್ರೆ ಸಡನ್ ಆಗಿ ಟೆನ್ಷನ್ ಆಗೋದು DK ಶಿವಕುಮಾರ್ ಅಂಡ್ ಬ್ರದರ್ಸ್. ಸಹಜವಾಗಿಯೇ DK ಸುರೇಶ್ ರಿಯಾಕ್ಟ್ ಮಾಡಿದ್ದಾರೆ. ಅವರು ಕೇಳಿರೋದು ಒಂದೇ ಪ್ರಶ್ನೆ, ಯಾರು ಡ್ಯಾಡಿ? ಏನಂತ? ಡ್ಯಾಡಿ ಸೋಮ. ಡ್ಯಾಡಿ ಸೋಮ ಅಂದ್ರೆ ಏನು? ರಾಜೀನಾಮೆ ಕೊಟ್ಟ ಮೇಲೆ ತಾನೇ ಅದ್ರ ಮಾತು. ಡ್ಯಾಡಿ ಸೋಮ್ ಅಂತ ಅಂದ್ರೆ ಬ್ಯಾಕ್ ಹೋಮ್ ಅಂತ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂತ. ಈಗ ಸದ್ಯಕ್ಕೆ ದೇಶದ ಆಗು ಹೋಗುಗಳ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಯಾಕೆ ಅವ್ರನ್ನ ಕರ್ಕೊ ಬರ್ತಾ ಇದ್ದೀರಿ? ಅಲ್ಲಿರೋದು ಇಷ್ಟ ಇಲ್ವಾ ನಿಮ್ಗೆ? ಅವ್ರು ಯಾವತ್ತಪ್ಪ ದೇಶದ ಬಗ್ಗೆ ಮಾತಾಡವ್ರೆ? ನೀನು ಒಳ್ಳೆ ಚೆನ್ನಾಗಿದೆ. ಯಾವತ್ತಪ್ಪ ಮಾತಾಡಿದಾರೋ ಈ ದೇಶದ ಬಗ್ಗೆ? DK ಸುರೇಶ್ ಒಂದೇ ಪ್ರಶ್ನೆ, ಡ್ಯಾಡಿ ಯಾರು? ಹೌದು, ಡ್ಯಾಡಿ ಯಾರು? ಅವ್ರು ಯಾವತ್ತಾದ್ರೂ ದೇಶದ ಬಗ್ಗೆ ಮಾತನಾಡಿದಾರ? ಅವರಿಗೆ ಅಲ್ಲಿ ಅಂದ್ರೆ ಮೋದಿ ಕ್ಯಾಬಿನೆಟ್ನಲ್ಲಿ ಇರೋದು ಇಷ್ಟ ಇಲ್ವಾ? ಮೊದಲು ರಾಜೀನಾಮೆ ಕೊಟ್ಟು ಬರ್ಲಿ, ಆಮೇಲೆ ಮುಂದಿನ ಮಾತು ಎಂದೆಲ್ಲ ಹೇಳಿದ್ದಾರೆ. ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡೋಕೆ ರಾಜೀನಾಮೆ ಕೊಡೋ ಅಗತ್ಯವೇನೂ ಇಲ್ಲ ಬಿಡಿ. ಆದ್ರೆ ಈ ಸ್ಪರ್ಧೆಯ ಹಿಂದೆ ನೂರಾರು ಲೆಕ್ಕಾಚಾರ ಇದೆ. ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ಯಾಕೆ? ಪ್ಲಾನ್ ನಂಬರ್ 1, JDS ಟಾರ್ಗೆಟ್ 50. ಹೌದು, ರಾಜ್ಯ ರಾಜಕೀಯದಲ್ಲಿ JDS ಬಿಟ್ಟು ರಾಜಕೀಯ ಮಾಡೋಕ್ಕಾಗಲ್ಲ. ಆದರೆ JDS ಇತ್ತೀಚಿನ 4 ಚುನಾವಣೆಗಳಲ್ಲಿ 50ರ ಗಡಿಯನ್ನೇ ದಾಟಿಲ್ಲ. 2004ರ ನಂತರ 50+ ಗೆದ್ದೇ ಇಲ್ಲ JDS.
2004 ಚುನಾವಣೆಯ ಕೊನೆ. ಆಗ 58 ಸ್ಥಾನ ಗೆದ್ದಿದ್ದ ಜೆಡಿಎಸ್ ಅದಾದ ಮೇಲೆ 2008ರಲ್ಲಿ 28, 2013ರಲ್ಲಿ 40, 2018ರಲ್ಲಿ 37, 2023ರಲ್ಲಿ 19 ಸ್ಥಾನವನ್ನಷ್ಟೇ ಗಳಿಸಿದೆ. 2023ರಲ್ಲಂತೂ ಜೆಡಿಎಸ್ ಇತಿಹಾಸದಲ್ಲೇ ಅತ್ಯಂತ ಕಳಪೆ ಪ್ರದರ್ಶನ. ಮೈಸೂರು ಕರ್ನಾಟಕ ಬಿಟ್ಟು ಹೊರಗೆ ಜೆಡಿಎಸ್ ಅಸ್ತಿತ್ವ ಅಷ್ಟು ಗಟ್ಟಿಯಿಲ್ಲ. ಈಗ ಆ ಒಕ್ಕಲಿಗರ ಕೋಟೆಯನ್ನು ಡಿಕೆ ಬ್ರದರ್ಸ್ ಮೂಲಕ ಕಾಂಗ್ರೆಸ್ ಆಕ್ರಮಿಸಿಕೊಂಡಿದೆ. 2023ರ ಚುನಾವಣೆಯಲ್ಲಿ ಜೆಡಿಎಸ್ಗೆ ಆಗ ಎದುರಾಳಿಯಾಗಿದ್ದ ಬಿಜೆಪಿಯು ಪ್ರಬಲ ಪೈಪೋಟಿ ಕೊಟ್ಟಿತ್ತು. ಅದು ರಿಪೀಟ್ ಆಗಬಾರದು ಎಂದ್ರೆ ಕುಮಾರಸ್ವಾಮಿ ವಾಪಸ್ ಬರಬೇಕು ಎನ್ನುವುದು ಜೆಡಿಎಸ್ ಪ್ಲಾನ್ ನಂಬರ್ 1. ಕುಮಾರಸ್ವಾಮಿ ಬಿಟ್ರೆ ಇಡೀ ರಾಜ್ಯದಲ್ಲಿ ಮತದಾರರನ್ನ ಸೆಳೆಯುವ ಇನ್ನೊಬ್ಬ ನಾಯಕ ಜೆಡಿಎಸ್ ಪಕ್ಷದಲ್ಲಿ ಇಲ್ಲ. ಹೀಗಾಗಿ ಜೆಡಿಎಸ್ ಪುನರುಜ್ಜೀವನ ಆಗಬೇಕು ಎಂದ್ರೆ ಕುಮಾರಸ್ವಾಮಿ ರಾಜ್ಯಕ್ಕೆ ವಾಪಸ್ ಬರಬೇಕು ಎನ್ನುವುದು ಮೊದಲ ಪ್ಲಾನ್. ಪ್ಲಾನ್ ನಂಬರ್ 2, ಒಕ್ಕಲಿಗ ಕೋಟೆಯಲ್ಲಿ ಪ್ರಾಬಲ್ಯ ಪುನರ್ಸ್ಥಾಪನೆ. ಕುಮಾರಸ್ವಾಮಿ ಅವರಿಲ್ಲದೆ ಚುನಾವಣೆಗೆ ಹೋಗೋದಕ್ಕೆ ಆಗಲ್ಲ. ಕುಮಾರಸ್ವಾಮಿ ಬಂದ್ರೆ ಮಾತ್ರ ಮೈಸೂರು, ಮಂಡ್ಯ, ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಾಮರಾಜನಗರ ಸೇರಿ 10 ಜಿಲ್ಲೆಗಳಲ್ಲಿ ಮತ್ತೆ ಪ್ರಾಬಲ್ಯ ಮೆರೆಯಬಹುದು. ಜೊತೆಗೆ ಬಿಜೆಪಿಯು ಇರೋದ್ರಿಂದ ಗೆಲುವು ಸುಲಭ ಎನ್ನುವುದು ಪ್ಲಾನ್ ನಂಬರ್ 2. ಪ್ಲಾನ್ ನಂಬರ್ 3, ಚಾನ್ಸ್ ಸಿಕ್ರೆ ಮತ್ತೆ ಸಿಎಂ ಆಗಬಹುದು. ರಾಜ್ಯ ಬಿಜೆಪಿಯಲ್ಲಿ ಈಗಲೂ ಒಮ್ಮತ ಇಲ್ಲ. ಅವರನ್ನು ಕಂಡ್ರೆ ಇವರಿಗಾಗಲ್ಲ, ಇವರನ್ನು ಕಂಡ್ರೆ ಅವರಿಗಾಗಲ್ಲ. ಸೀಟು ಹಂಚಿಕೆಯಲ್ಲಿ ದೊಡ್ಡ ಸ್ಥಾನಗಳು ಸಿಕ್ಕದೆ ಹೋದ್ರೆ ರಾಜ್ಯ ಬಿಜೆಪಿಯ ಒಡಕಿನ ಲಾಭ ಪಡೆದು ಮತ್ತೆ ಯಾಕೆ ಸಿಎಂ ಆಗಬಾರದು ಎಂಬ ಯೋಚನೆಯು ಕುಮಾರಸ್ವಾಮಿ ಅವರಲ್ಲಿ ಬಂದಿರಬಹುದು ಎನ್ನುವ ಲೆಕ್ಕಾಚಾರಗಳು. ಕುಮಾರಸ್ವಾಮಿ ಸಿಎಂ ಆಗೋದಕ್ಕೆ ಮಾತ್ರ ಸಾಧ್ಯ. ಹಾಗಂತ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಇಲ್ಲ ಅಂತೇನಲ್ಲ. ರಾಜ್ಯದಲ್ಲಿ 2 ಬಾರಿ ಸಿಎಂ ಆಗಿ ಕೇಂದ್ರದಲ್ಲಿ ಮಿನಿಸ್ಟರ್ ಕೂಡ ಆಗಿರುವ ಕುಮಾರಸ್ವಾಮಿ ರಾಜ್ಯಕ್ಕೆ ಬಂದು ಶಾಸಕರಾದ್ರೆ ಮುಖ್ಯಮಂತ್ರಿಯೇ ಆಗಬೇಕು, ಇಲ್ಲವೇ ಕೇವಲ ಶಾಸಕರಾಗಿ ಇರಬೇಕು. ಎಲ್ಲದಕ್ಕೂ ಮೊದಲು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಒಗ್ಗಟ್ಟಿನಿಂದ ಹೋರಾಟ ಮಾಡಿ ಗೆಲ್ಲಬೇಕು. ಸಚಿವರಾಗುವುದು ಕಷ್ಟವೇನಲ್ಲ, ಆದರೆ ಅದು ಕೇವಲ ಪ್ರತಿಷ್ಠೆಯ ವಿಷಯ ಅಷ್ಟೇ. ಕುಮಾರಸ್ವಾಮಿಯ ಶಕ್ತಿಯನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು. ಅದನ್ನು ಬಿಜೆಪಿಯ ನಾಯಕರು ಗುಟ್ಟುಗುಟ್ಟಾಗಿ ಒಪ್ಪಿಕೊಳ್ತಾರೆ. ಅಂದ್ರೆ ಸರ್ಕಾರದ ಲೂಪ್ ಹೋಲ್ಸ್ ಹುಡುಕೋದ್ರಲ್ಲಿ ಕುಮಾರಸ್ವಾಮಿಯೇ ಸಾಟಿ. ಇತ್ತೀಚೆಗೆ ರಾಜ್ಯದಲ್ಲಿ ಆಗಿರುವ ಹಗರಣ, ಸಂಘರ್ಷಗಳ ವಿಷಯದಲ್ಲಿ ಸರ್ಕಾರದ ಮಿಸ್ಟೇಕ್ಗಳನ್ನ ಹುಡುಕಿ ತೆಗೆದ ವಿಷಯದಲ್ಲಿ ಕುಮಾರಸ್ವಾಮಿ ಲೀಡ್ನಲ್ಲಿದ್ದಾರೆ. ಮಗನ ಸೋಲಿನ ಸೇಡು ತೀರಿಸಿಕೊಳ್ತಾರಾ ಡ್ಯಾಡಿ? ಎಚ್.ಡಿ. ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ಮಧ್ಯೆ ಐಸ್ ಇಟ್ರು ಬೆಂಕಿ ಏಳುವ ಪರಿಸ್ಥಿತಿಯಂತೂ ಇದೆ. ಅದಕ್ಕೆ ಕಾರಣನೂ ಇದೆ. ಅದು ಮಗ ನಿಖಿಲ್ ಕುಮಾರಸ್ವಾಮಿಯವರ ಹ್ಯಾಟ್ರಿಕ್ ಸೋಲು. ಮಂಡ್ಯ ಲೋಕಸಭೆ, ರಾಮನಗರ ಮತ್ತು ಚನ್ನಪಟ್ಟಣ ಬೈ ಎಲೆಕ್ಷನ್ಗಳಲ್ಲಿ ನಿಖಿಲ್ ಸೋತಿದ್ದಾರೆ. ಆ 3 ಸೋಲುಗಳಿಗೆ ಕಾರಣ ಡಿ.ಕೆ. ಶಿವಕುಮಾರ್ ಎನ್ನುವುದು ಕುಮಾರಸ್ವಾಮಿ ನಂಬಿಕೆ. ನಿಖಿಲ್ ಸೋತಿದ್ದ ಮಂಡ್ಯದಲ್ಲಿ ಗೆದ್ದು ಕೇಂದ್ರ ಸಚಿವರಾದರೂ ನಿಖಿಲ್ ಅವರನ್ನು ಅಸೆಂಬ್ಲಿ ಗೆಲ್ಲಿಸೋಕೆ ಆಗಿಲ್ಲ ಎನ್ನುವ ನೋವು ಕುಮಾರಸ್ವಾಮಿಯವರಿಗಿದೆ. ಡಿಕೆ ಎಚ್.ಡಿ.ಕೆ ಟಗ್ ಆಫ್ ವಾರ್ ನಿಲ್ತಾನೇ ಇಲ್ಲ. ಬಿಜೆಪಿಯಲ್ಲಿ ಜೆಡಿಎಸ್ ವಿಲೀನವಾಗಲಿ ಎಂದಿದ್ದ ಡಿಕೆ. ಕುಮಾರಸ್ವಾಮಿಯಿಂದ ಆಡಳಿತ ಕಲಿಯಬೇಕಿಲ್ಲ ಎಂದಿದ್ದ ಡಿಕೆ. ಮಿಸ್ಟರ್ ಕುಮಾರಸ್ವಾಮಿ is I am more experienced than Kumaraswamy in politics. I have a better experience. I might have not become the chief minister. I have better experience on administration, better than Kumaraswamy. I have been a minister for a very long time. I know what is administration, how to work, and whom to call, whom not to call. I know. I don't want to learn anything from Kumaraswamy.
ಡಿಕೆ ಶಿವಕುಮಾರ್ ಈ ಮಾತು ಹೇಳೋದಕ್ಕೆ ಕಾರಣವೂ ಇತ್ತು. ರೆಡ್ಡಿ ಮನೆ ಬಳಿ ಫೈರಿಂಗ್ ಡೆತ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಬಳ್ಳಾರಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಮೀಟಿಂಗ್ ಮಾಡಿದ್ರು. ಸಂವಿಧಾನದಲ್ಲಿ ಡಿಸಿಎಂ ಹುದ್ದೆಗೆ ಅವಕಾಶ ಇಲ್ಲ, ಆ ರೀತಿಯ ಮೀಟಿಂಗ್ ನಡೆಸೋ ಅಧಿಕಾರ ಇರೋದು ಸಿಎಂ, ಹೋಮ್ ಮಿನಿಸ್ಟರ್ಗೆ ಮಾತ್ರ ಎಂದು ಹೇಳಿದ್ರು ಕುಮಾರಸ್ವಾಮಿ. ಅದಕ್ಕೆ ಉತ್ತರ ಸೋಷಿಯಲ್ ಮೀಡಿಯಾದಲ್ಲೇ ಕುಮಾರಸ್ವಾಮಿ ಉತ್ತರ ಕೊಟ್ಟಿದ್ರು. ನಮ್ಮ ಪಕ್ಷದ ವಿಲೀನದ ಚಿಂತೆ ಬಿಡಿ, ನೀವು ಸುದೀರ್ಘ ಅವಧಿಗೆ ಮಂತ್ರಿ ಡಿಸಿಎಂ ಆಗಿದ್ದೀರಲ್ಲ, ಸಿಎಂ ಅಥವಾ ಹೋಮ್ ಮಿನಿಸ್ಟರ್ ಅಪ್ಪಣೆ ಇಲ್ಲದೆ ಆ ರೀತಿ ಮೀಟಿಂಗ್ ಮಾಡಬಾರದು ಎನ್ನುವುದು ಗೊತ್ತಿಲ್ವಾ ಎಂದು ತಿರುಗೇಟು ಕೊಟ್ಟಿದ್ರು. ಇಂತಹ ಚರ್ಚೆಗಳು ಚಾಲ್ತಿಯಲ್ಲಿ ಇರುವಾಗಲೇ ಕುಮಾರಸ್ವಾಮಿ ಮತ್ತೆ ರಾಜ್ಯ ರಾಜಕೀಯಕ್ಕೆ ಬರುವ ಸಿಗ್ನಲ್ ಕೊಟ್ಟಿದ್ದೇ ಎಐ ವಿಡಿಯೋ. ಕುಮಾರಸ್ವಾಮಿ ರಿಯಲ್ ಆಗಿಯೂ ಬಂದ್ರೆ ಗೇಮ್ ಚೇಂಜ್ ಆಗುವ ನಿರೀಕ್ಷೆಯೂ ಇದೆ. He wasn't supposed to be here. Daddy is home. ಹಾಗಂತ ಕುಮಾರಸ್ವಾಮಿ ಸ್ಟೇಟ್ ಪಾಲಿಟಿಕ್ಸ್ಗೆ ರಿಟರ್ನ್ ಆಗ್ತಾರಾ, ಗೇಮ್ ಚೇಂಜ್ ಮಾಡ್ತಾರಾ? ವೇಟ್ ಅಂಡ್ ಸಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.